ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವ್ಯಾರು ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ. ನಾವೇನು ಲಕ್ಷ್ಮಿ ಏನು ಕೂರಿಸಲ್ಲ, ಸುಮ್ಮನೆ ಸೀರೆ ಎಲ್ಲ ತಂದು ಇಟ್ಬಿಟ್ಟು ದೇವ್ರ ಮನೆಯಲ್ಲೇ ಪೂಜೆ ಮಾಡ್ತೀನಿ. ಯಾವ್ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ, ಕುಂಕುಮಕ್ಕೆಲ್ಲ ಏನೇನು ಕೊಡ್ತೀನಿ ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಹಬ್ಬದ ಊಟ ಏನು ಮಾಡಿದ್ದೀನಿ ಅಂತ ನಾನು ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೆ. ಹಾಗೆ ಅಮ್ಮ ಆಚೆ ಬಂದುಬಿಟ್ಟು ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಬಿಟ್ಟು, ಹಾಗೆ ಆಚೆ ಎಲ್ಲ ರಂಗೋಲಿ ಬಿಟ್ಟು ಬಂದು ಒಳಗಡೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದಾಳೆ. ಒಳಗಡೆ ಬರುವಾಗ ಹೂವು ಎಲ್ಲ ಇಟ್ಟು ಕೊಡೋಕ್ಕೆ ಪಂಚಾಮೃತ ಹಾಗೆ ಸಜ್ಜಿಗೆ ಮಾಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಪುಳಿಯೋಗರೆ, ಹಾಗೆ ಅರಿಶಿನ ಕುಂಕುಮ, ಹಾಗೆ ಪ್ಲೇಟ್ಗಳು ತರ್ತೀನಿ. ಈ ಥರ ಪ್ಲೇಟ್ಗಳನ್ನ ಕುಂಕುಮ ಕೊಡೋಕ್ಕೆ ಸ್ವಲ್ಪ ಈ ಥರ ಪ್ಲೇಟ್ ತರಿಸಿದ್ದೀನಿ. ಶಾರ್ಟೇಜ್ ಆಯಿತು. ಹಾಗೆ ಈ ಥರ ಸ್ವಲ್ಪ ಈ ಥರ ಮಾಡಿದ್ದೀನಿ. ಅಮ್ಮಗೆ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡ್ತಿದ್ದಾಳೆ. ಈಗ ನಮ್ಮ ಮನೆಯವ್ರು ಬರ್ತಾರೆ. ನೋಡಮ್ಮ, ಐ ಅಮ್ಮು ರೆಡಿಯಾಗಿರುವಂತೆ, ಅದಕ್ಕೆ ಮಕ್ಕ ತೋರಿಸಲ್ಲ. ನಮ್ಮ ಮನೆಯವ್ರಿಗೆ ಬರ್ತಾರೆ ಊಟಕ್ಕೆ. 3 ಜನನೂ ಊಟ ಹಾಕೊಂಡು ಕೂತಿದ್ದೀವಿ. ಅಮ್ಮು ಊಟ ಮಾಡ್ತಿದ್ದಾಳೆ. ಅವಾಗಲೇ ನಮ್ಮ ಮನೆಯವ್ರನ್ನ ಕಾಯ್ತಾ ಇದ್ದೀನಿ. ನಾನು ಊಟ ಬಡಿಸ್ಕೊಂಡಿದ್ದೀನಿ. ಅಮ್ಮು ಈಗ ಊಟ ಮಾಡ್ತಿದ್ದಾಳೆ. ಅಮ್ಮು ಹಾಯೇನೆ, ಹೆಂಗಿದೆ ಊಟ ಅಮ್ಮು? ಸೂಪರ್. ಇವತ್ತು ಅಮ್ಮು ವರಮಹಾಲಕ್ಷ್ಮಿ ಹಬ್ಬದ ಔಟ್ಫಿಟ್ ನೋಡಿ ಯಾವ ಥರ ಇದೆ. ಈ ಥರ ಹಾಕೊಂಡಿದ್ದಾಳೆ, ಹಿಂಗೆ ರೆಡಿಯಾಗಿದ್ದಾಳೆ. ಮುತ್ತಿನ ಸರ ಹಾಕೊಂಡಿದ್ದಾಳೆ, ಹಂಗು ಮತ್ತು ಶಾರ್ಟ್ ಸರ, ಹಾಗೆ ಮಾಟಿ ಹಾಕಿ ರೌಂಡ್ಗಿರೋ ಓಲೆ ಹಾಕಿದ್ದಾಳೆ. ಸೆಕೆ ಆಯ್ತಾ ಇದೆ ಅಂದಳಿಗೆ. ಅಮ್ಮು ಔಟ್ಫಿಟ್ ಬಂದು ಹೀಗಿತ್ತು. ಹಾಗೆ ಅವಳು ಡಾಬು ಮತ್ತು ಸರ ಎಲ್ಲ ಹಾಕಿದ್ದಾಳೆ. ಹಾಗೆ ನಾನು ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ತೋರಿಸ್ತೀನಿ. ನಾನು ಬೆಳಗ್ಗೆ ರೆಡಿಯಾಗಿದ್ದು ಈ ಥರ. ಆಮೇಲೆ ಕುಂಕುಮಕ್ಕೆ ಹೋಗೋಕ್ಕೆ ಸ್ಯಾರಿ ಉಟ್ಕೊಂಡ್ಬಿಟ್ಟೆ. ನಾನು ಕುಂಕುಮಕ್ಕೆ ಸ್ಯಾರಿ ಉಟ್ಕೊಂಡು ಕುಂಕುಮಕ್ಕೆ ಹೋಗಿದ್ದೆ. ನೋಡ್ಕೊಂಬ. ಬಾ, ಬೇಡ. ಸ್ಯಾರಿ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದೆ ಸ್ಯಾರಿ. ದೇವ್ರಿಗೆಲ್ಲ ಉಡ್ಸಾದ್ಮೇಲೆ ಬೆಳಗ್ಗೆ ಅಮ್ಮು